ನಮಸ್ಕಾರ ವೀಕ್ಷಕರೇ, ದೇಗುಲ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ವಿಶೇಷವಾದ ಪವಾಡ ಪುಣ್ಯಕ್ಷೇತ್ರದ ಕುರಿತಾಗಿ ನಿಮಗೆ ಪರಿಚಯ ಮಾಡ್ತೇವೆ. ಯಾವುದು ಈ ಪುಣ್ಯ ಸನ್ನಿಧಿ ಅಂತೀರಾ? ಮೈಸೂರು ಜಿಲ್ಲೆಯ ಬಿಳಿಕೆರೆ ಗ್ರಾಮದಿಂದ ಸುಮಾರು 2 ಕಿಲೋಮೀಟರ್ ದೂರದ ಅರಣ್ಯ ಪ್ರದೇಶದಲ್ಲಿ ನೆಲೆಸಿರುವ ಭಕ್ತರ ಪಾಲಿನ ಆರಾಧ್ಯ ದೇವತೆ ಆದಿಶಕ್ತಿ ಜಗನ್ಮಾತೆ ಶ್ರೀ ರೇಣುಕಾ ಯಲ್ಲಮ್ಮ ತಾಯಿ ದೇವಾಲಯ. ಆದಿಶಕ್ತಿ ಜಗನ್ಮಾತೆ ಶ್ರೀ ರೇಣುಕಾ ಯಲ್ಲಮ್ಮ ತಾಯಿಯು ಮೈಸೂರಿನ ಬಿಳಿಕೆರೆ ಅರಣ್ಯ ಪ್ರದೇಶದಲ್ಲಿ ನೆಲೆಸಿದ್ದು, ಈ ಪುಣ್ಯಕ್ಷೇತ್ರವು ಹಲವಾರು ವಿಸ್ಮಯಗಳಿಗೆ ಕಾರಣವಾಗಿದೆ. ಈ ಕ್ಷೇತ್ರಕ್ಕೆ ವಿಶೇಷವಾಗಿ ಸರ್ಪ ಕಾವಲಿದ್ದು ಮಹಾಮಾತೆ ಯಲ್ಲಮ್ಮನ ಸನ್ನಿಧಿಯಲ್ಲಿ ನೆಲೆಯೂರಿದೆ ಎಂಬ ಪ್ರತೀತಿ ಇದೆ. ಅಂತೆಯೇ ಶ್ರೀ ರೇಣುಕಾ ಯಲ್ಲಮ್ಮ ತಾಯಿ ಸನ್ನಿಧಿಯಲ್ಲಿ ಪ್ರತಿದಿನ ತಾಯಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಲಿದ್ದು, ರಾಜ್ಯದ ಮೂಲೆ ಮೂಲೆಗಳಿಂದ ತಾಯಿಯ ದರ್ಶನಕ್ಕಾಗಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಇನ್ನು ಈ ಪುಣ್ಯಕ್ಷೇತ್ರದ ಕುರಿತಾಗಿ ಹಾಗೂ ಈ ಮಹಾಮಾತೆಯು ಇಲ್ಲಿ ನೆಲೆಯೂರಿರುವ ಹಿಂದೆ ಹಲವಾರು ರೋಚಕ ಕಥೆಗಳಿವೆ. ಅಂತೆಯೇ ಶ್ರೀ ಶಿವಣ್ಣ ನಾಯ್ಕರಿಗೆ ಸೇರಿದ ಈ ಜಾಗದಲ್ಲಿ ದೇವಿಯು ಹೇಗೆ ನೆಲೆಸಿದ್ದಾಳೆ ಅನ್ನೋದನ್ನು ಸ್ವತಃ ಶಿವಣ್ಣ ನಾಯ್ಕ ಪಬ್ಲಿಕ್ ವಾಯ್ಸ್ ಜೊತೆ ಮಾತನಾಡಿದ್ದಾರೆ. ನನ್ನ ಹೆಸರು ಹರೀಶ್ ಅಂತ. ಬಿಳಿಕೆರೆ ನಮ್ಮ ಜಮೀನೇ ಇದು. ನಾವಿಲ್ಲಿ ಎಳ್ಳಾಕಿದಾಗ ಹೋದ ವರ್ಷ 3ನೇ ವರ್ಷದಲ್ಲಿ ಎಳ್ಳಾಕಿದ್ದು ಸರ್ಪ ನಮ್ಮ ಜಮೀನ್ ಹತ್ರ ಅಡ್ಡಡ್ಡ ಮುಳುಗಿತ್ತು. ಆಗ ನಾವು ಎದ್ರಕೊಂಡು ಓಡ್ಬಿಟ್ಟು ಇದೀನಿ, ಸರ್ಪ ಹಿಂಗೆ ಬರ್ತಲ್ಲ ಅಂದ್ಬಿಟ್ಟಿದ್ದಾನೆ. ಆವಾಗ ಹೋಗಿ ಒಬ್ರ ಹತ್ರ ಈಗ ಶಾಸ್ತ್ರ ಕೇಳ್ದ. ಅಲ್ಲಿ ಎಲ್ಲಮ್ಮ ತಾಯಿ ಅಲ್ಲಿ ಹೊಡೆದು ಮೂಲಭೂತಕ್ಕೆ ಬಂದು ಸೇರ್ತಾಳೆ ಎಲ್ಲಮ್ಮ. ಅದು ಸರ್ಪ ಅಲ್ಲದು ಎಲ್ಲಮ್ಮ ತಾಯಿ ಅಂತ ಹೇಳಿದ್ರು. ಆಗಾದ್ಮೇಲೆ ನನ್ನ ತಂಗಿ ಗಂಡ ಹಿರಿಯರ ಪಕ್ಕ ಮಾಲಂಗಿ, ಹೆಸರು ದೇವರಾಜ್ ಅಂತ. ಅವ್ರಿಗೆ ಸುಮಾರು ಎಲ್ಲ ಕಡೆ ಹಾಸ್ಪಿಟ್ಲಿಗೆಲ್ಲ ತಿರುಗಿ ಎಲ್ಲ ಸಾಕಾಯಿತು. ಹಾಸ್ಪಿಟ್ಲಿಗೆಲ್ಲ ಹೋದು ಒಂದು ಲಾಸ್ಟ್ಗೆ ಸ್ಕ್ಯಾನಿಂಗ್ ಮಾಡಿಸ್ತಾರೆ ಜಯದೇವ್ ಹಾಸ್ಪಿಟಲ್ಲಿ. ತಲೆಯಲ್ಲಿ ಗಂಟದೆ, ಆಪ್ರೇಷನ್ ಮಾಡಿಸ್ಬೇಕು, ಇಮನ್ಸಲ್ಲಿ ಒಂದು 10 ಲಕ್ಷ ಖರ್ಚಾಗುತ್ತೆ ಅಂತ ಹೇಳಿದರು. ಆಗ ಅಮ್ಮ ನಮ್ಮ ಮೇಲೆ ಬಂದು ಕೂತಾಳಲ್ಲ, ಈಗ ಅಮ್ಮನ ಹತ್ರನೇ ಒಂದು ಪರಿಹಾರ ಕೇಳ್ಕೊಂಡ್ಬಿಟ್ಟಿದ್ದೇನೆ. ಆಗ ಇಲ್ಲಿ ಬಂದು ಕೇಳ್ದು, ಅಲ್ಲಮ್ಮ ನೀನು ನಮ್ಮ ಜಮೀನಲ್ಲಿ ಇದೆಯಲ್ಲಮ್ಮ, ನಮಗೆ ಕಷ್ಟ ಕೊಡ್ತೀರ, ನಮ್ಗೆ ಏನಿಲ್ವಮ್ಮ ಅಂತ ಕೇಳುತ್ತೆ. ಅಮ್ಮ ಹಿಂಗೆ ಹೇಳೋರ ಕಣ, ನಂಗೆ ಹಾಸ್ಪಿಟಲ್ಲಿ 8-9 ಲಕ್ಷ ಖರ್ಚಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಹತ್ರ ಕೂಲಿ ಮಾಡೋರು ನಾವೆಲ್ಲಮ್ಮ ತರ್ಮಂತ ಅಮ್ಮನಿಗೆ ಕೇಳಿದೋದಕ್ಕೆ ಒಂದೇ ವಾರದಲ್ಲೇ ನಿನ್ನ ತೆಂಗಿ ಗಂಡನಿಗೆ ನಾರ್ಮಲ್ ಅಂತ ಬರಲಿ ಅಮ್ಮ ಅಂತ ಕರಿಬೇಡ ಅಂತ ಹೇಳಿದ್ರು. ಅದೇ ವಾರದಲ್ಲಿ ಹೋಗ್ಬಿಟ್ಟು ನಾವು ಜೇದ ಹಾಸ್ಪಿಟ್ಲ್ ತಿರ್ಗಿ ಸ್ಕ್ಯಾನಿಂಗ್ ಮಾಡಿಸ್ತು. ಎಲ್ಲ ತಲೆಯಿಂದ ಕೆಳಗಂಟು ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಪೂರ್ತಿ ನಾರ್ಮಲ್ ಅಂತ ಬತ್ತು. ಅಮ್ಮ ನನ್ನ ತಂಗಿ ಗಂಡನ ಉಳಿಸ್ಕೊಟ್ಟವ್ರೆ. ಮೂಲಭೂತವಾಗಿ ಅಮ್ಮ ಇಲ್ಲಿರೋದ್ರಿಂದ ನನ್ನ ತಂಗಿ ಗಂಡಲ್ಲಿ ಇವತ್ತು ಚೆನ್ನಾಗಿ ಅವರಿಂದ ಅವ್ರು ಹೆಸರು ಇವತ್ತು ಒಂದು ಜೀವನ ಮಾಡ್ತಾವ್ರೆ. ಏನೋ ನಮ್ಗಳವ್ರ ಚಿಂತೆ ಮಾಡಿದ್ರೆ ನಮ್ಮ ಬಂದಿರೋ ಭಕ್ತರುಗಳಿಗೆ ಮತ್ತು ನನ್ನ ತಂಗಿ ಗಂಡನಿಗೆ ಇವತ್ತು ಅವರು ಇರ್ಬೇಕಂತಂದ್ರೆ ಇವತ್ತು ಈ ಅಮ್ಮನೇ ಕಾರಣ. ಏನೋ ಅವಳು ಇನ್ನೂ 1 ಲಕ್ಷ ಉಳಿಲಿ ಅಂಬಿಟ್ಟಿದ್ದಾನೆ. ಅಮ್ಮ ನಮ್ಗೆ ಅಷ್ಟು ದುಡ್ಡಿಲ್ಲ ಅನ್ನೋಕ್ಕೋಸ್ಕರ ಅಮ್ಮ ಅದೇನು ಮಾಡೋದು ಕಾಣ್ಬಿಟ್ಟಿದೆ. ನಾರ್ಮಲ್ ಅಂತ ಪೂರ್ತಿ ಬಾಡಿನೇ ಬಂದ್ಬಿಡ್ತು. ಅವ್ರ ಹೆಸರು ಹೇಳ್ಕೊಂಡು ಹೆಂಗೋ ಜೀವನ ಮಾಡ್ತಾವ್ರೆ. ನಮ್ಮ ಜಮೀನಲ್ಲಿ ನಮಗೆ ಸರ್ಪ ಇಲ್ಲಿ ಐತೆ. ಅದು ನಾವೇನಾದ್ರು ತಪ್ಪು ಮಾಡಿಬಿಟ್ರು ಸುಧಾ ಸರ್ಪ ಒಳಗೆ ಇರ್ತದೆ. ನಾವು ನೋಡಿದೀವಿ ಸರ್ಪ ಇರೋದ್ರೇ. ನಮ್ಗೆ ಅದರಿಂದ ನಮಗೆ ಕಷ್ಟ ಒಳ್ಳೆ ಚಿಂತೆ ನಮ್ಮ ಬರೋ ಭಕ್ತರು ಒಳಗಾರ ಒಳ್ಳೇದಾಗಿ ಒಂದು ಅಭಿವೃದ್ಧಿಯಲ್ಲಿ ಅಮ್ಮ ಅಂತ ಒಂದು ನಾನು ಕೇಳ್ಕೊತೀನಿ. ಇನ್ನು ಈ ಪುಣ್ಯಕ್ಷೇತ್ರದಲ್ಲಿ ವಿಶೇಷತೆ ಅಂದ್ರೆ ಅದು ಕವಡೆ ಶಾಸ್ತ್ರ ಮತ್ತು ವೀಳ್ಯದೆಲೆ ಶಾಸ್ತ್ರ. ಅಂದ್ರೆ ತಾಯಿಯ ಸನ್ನಿಧಿಯಲ್ಲಿ ವೀಳ್ಯದೆಲೆಯನ್ನ ನೋಡಿ ನಿಮ್ಮ ಸಕಲ ಸಂಕಷ್ಟಗಳನ್ನ ಅರಿತು ಪರಿಹಾರ ಸೂಚಿಸಿ ಭಕ್ತರ ಸಕಲ ಸಂಕಷ್ಟಗಳನ್ನ ಈ ಮೂಲಕ ತಾಯಿ ದೂರ ಮಾಡ್ತಾಳೆ ಅನ್ನೋ ನಂಬಿಕೆ ಭಕ್ತರದ್ದು. ಹಾಗೆ ಈ ದೇವಾಲಯದ ಪ್ರಧಾನ ಅರ್ಚಕರಾದ ಶ್ರೀ ಗಣೇಶ್ ಮಾತನಾಡಿ ತಾಯಿಯ ಮಹಿಮೆ ಮತ್ತು ವೀಳ್ಯದೆಲೆ ಶಾಸ್ತ್ರದ ಕುರಿತಾಗಿ ಭಕ್ತರಿಗೆ ತಿಳಿಸಿದರು. ರೇಣುಕಾ ಯಲ್ಲಮ್ಮ ತಾಯಿ ಸನ್ನಿಧಿಯಲ್ಲಿ ಇವತ್ತು ನಾವಿದ್ದೇವೆ. ಏನು ಮೈಸೂರಿನಿಂದ 25 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಬಿಳಿಕೆರೆ ಗ್ರಾಮದಿಂದ ಏನು ಅರಣ್ಯ ಪ್ರದೇಶದಲ್ಲಿ ಬಿಳಿಕೆರೆ ಗ್ರಾಮದಿಂದ 1-1.5 ಕಿಲೋಮೀಟರ್ ಪ್ರಯಾಣವನ್ನ ಬೆಳೆಸಿದ್ರೆ ಅರಣ್ಯ ಪ್ರದೇಶದಲ್ಲಿ ನೆಲೆಯಾಗಿರ್ತಕ್ಕಂತಹ ಜಗನ್ಮಾತೆ ರೇಣುಕಾ ಯಲ್ಲಮ್ಮ ತಾಯಿಯ
ಸನ್ನಿಧಿಯಲ್ಲಿ ನಾವಿದ್ದೇವೆ. ಇಲ್ಲಿ ಏನು ಇತಿಹಾಸ ಇದೆ, ಈ ದೇವಸ್ಥಾನದ ಕುರಿತಾಗಿ ಏನೆಲ್ಲ ಚರಿತ್ರೆಗಳಿದೆ ಅನ್ನೋದರ ಕುರಿತಾಗಿ ನಾವು ವಿಶೇಷವಾಗಿ ಮಾತನಾಡಿಸ್ತಾ ಹೋಗ್ತೇವೆ. ಈ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ರೇಣುಕಾ ಯಲ್ಲಮ್ಮ ತಾಯಿ ಸನ್ನಿಧಿಯ ಪ್ರಧಾನ ಅರ್ಚಕರಾದಂತಹ ಗಣೇಶ್ವರವರು ನಮ್ಮ ಜೊತೆ ಇದ್ದಾರೆ. ಮಾತನಾಡಿಸ್ತಾ ಹೋಗೋಣ. ಏನೆಲ್ಲ ಈ ದೇವಸ್ಥಾನದ ಕುರಿತಾಗಿ ಇತಿಹಾಸ ಇದೆ ಅನ್ನೋದ್ರ ಕುರಿತಾಗಿ ಅವ್ರ ಬಾಯಿಂದನೇ ಕೇಳ್ತಾ ಹೋಗೋಣ. ಸರ್, ಈಗ ಏನು ರೇಣುಕಾ ಯಲ್ಲಮ್ಮ ತಾಯಿಯ ಈ ಒಂದು ಸನ್ನಿಧಿ ಯಾವ ರೀತಿಯಾಗಿ ತಾವು ತಿಳಿದಿರುವ ಹಾಗೆ ಈ ಸನ್ನಿಧಿಗೆ ಇತಿಹಾಸ ಇದೆ ಅಂತ ಹೇಳಕ್ ಬಯಸ್ತಾರೆ? ಇದು ಇತಿಹಾಸ ಅಂತ ಹೇಳಿದ್ರೆ ನನ್ನ ಕನಸಲ್ಲಿ ಬಂದು ತಾಯಿ ಆಗಾಗ ದರ್ಶನ ಕೊಡ್ತಾ ಇತ್ತು. ಆದ್ರೂ ಕೂಡ ನನಗೆ ಈ ಜಾಗಕ್ಕೆ ಬರಬೇಕು ಅಂತ ಇತ್ತಿಲ್ಲ. ಆದ್ರೆ ತಾನಾಗೆ ನಾನು ಬಂದಾಗ ತಾಯಿನ ಕೇಳ್ಕೊಂಡಾಗ ನೀನು ಇಲ್ಲಿಗೆ ಅರ್ಚಕನಾಗಿ ನೀನು ಸ್ಥಳ ಹುಡಬೇಕು ಅಂತ ತಾಯಿ ಮಾತು ಕೊಟ್ಟರು. ಅದರಂತೆ ನಾನು ಪೂಜೆ ಸಲ್ಲಿಸ್ತಾ ಇದ್ದೀನಿ. ಮತ್ತೆ ಬರುವಂತ ಭಕ್ತಾದಿಗಳು ಕೂಡ ಇಲ್ಲಿ ಬಂದು ಪರಿಹಾರ ಆಗುತ್ತೆ. ಜಮೀನು ವಿಚಾರ ಆಗಲಿ, ಕೋರ್ಟ್ ವಿಚಾರಗಳಲ್ಲಿ, ಮನೆ ಸಮಸ್ಯೆಗಳಾಗಲಿ, ಸಂತಾನ ಭಾಗ್ಯ ಆಗಲಿ, ಮತ್ತೆ ಕಲಹಗಳಲ್ಲಿ ನಡೆಯುವಂತ ರೇಣುಕಾ ಯಲ್ಲಮ್ಮ ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಡ್ತಾಳೆ ಅಂತ ಹೇಳ್ತೇವೆ. ಸರ್, ಹಲವಾರು ವಿಷಯಗಳಲ್ಲಿ ಕವಡೆ ಶಾಸ್ತ್ರಗಳಾಗಿರ್ಬೋದು ಅಥವಾ ಶಾಸ್ತ್ರದ ಮುಖಾಂತರವಾಗಿ ಸಮಸ್ಯೆಗಳನ್ನ ಪರಿಹರಿಸುವಂತಹ ಕೆಲಸ ಕಾರ್ಯಗಳು ನಡೀತಾ ಇರ್ತಕ್ಕಂಥದ್ದು ಪ್ರಸ್ತುತ ದಿನಮಾನಗಳಲ್ಲಿ ತಾವು ನೋಡಿರ್ತೀವಿ. ವಿಶೇಷ ಅಂದ್ರೆ ಇಲ್ಲಿ ವೀಳ್ಯದೆಲೆಯಲ್ಲಿ ಶಾಸ್ತ್ರವನ್ನ ಇರ್ತಕ್ಕಂಥದ್ದು ಬಹಳ ಹೆಸರುವಾಸಿ ಆಗಿರ್ತಕ್ಕಂಥದ್ದು. ಏನಂದ್ರ ಮಹತ್ವ ಇದೆ? ಅದರಲ್ಲಿ ಅಂದ್ರೆ ಮಹತ್ವ ಏನಂದ್ರೆ ಆ ತಾಯಿ ಜಗನ್ಮಾತೆ ಇಲ್ಲಿ ಬಂದು ನಿಂತು ಅವರ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ತಾಳೆ. ಮತ್ತೆ ಕವಡೆ ಶಾಸ್ತ್ರಗಳು ಕೂಡ ಬಗೆಹರಿಸ್ಕೊಡ್ತಾಳೆ. ದೃಷ್ಟಿ ಇಟ್ಟರೆ ಸಾಕು, ನೀನು ಇಲ್ಲಿಂದನೇ ಬಂದಿದೀಯಾ ಅಂತ ಅವರ ಪರಿಗುಣವಾಗಿ ಅವರು ಏನು ಹೇಳಿಲ್ಲರೂ ನಾವು ಹೇಳ್ಕೊಡ್ತೇವೆ. ಸೊ ಪ್ರಮುಖವಾಗಿ ಭಕ್ತರಿಗೆ ಒಂದು ತಾವು ಕಿವಿ ಮಾತನ್ನ ಹೇಳೋದಾದ್ರೆ ಯಾವ ರೀತಿಯಾಗಿ ಈ ತಾಯಿಯನ್ನ ನಂಬಿ ಬರಬೇಕು? ಮೊದಲನೇದಾಗಿ ನಂಬಿಕೆ ಎಷ್ಟು ಮುಖ್ಯ ಆಗುತ್ತೆ ಅಂತ ನಿಮ್ ಪ್ರಕಾರ? ನಂಬಿಕೆ ಎಷ್ಟು ಮುಖ್ಯ ಅನ್ನೋ, ತಾಯಿ ಸೂರ್ಯಚಂದ್ರರು ಹೆಂಗಿದ್ದಾರೋ ಅದೇ ತರವಾಗಿ ತಾಯಿ ಜಗನ್ಮಾತೆಯಾದವಳು ಜಮದಗ್ನಿ ಮೂಲದಿಂದ ಅವನ ಶಿರಸ್ಸನ್ನು ಕಡ್ದಾಗ ತಾಯಿ ಹೆಂಗೆ ಹತನಾಗಿ ಬಂದಿದ್ದಾಳೋ ಅದೇ ರೀತಿಯಾಗಿ ನೆಲೆಯಾಗೊಂಡಂತ ರೇಣುಕಾ ಯಲ್ಲಮ್ಮ ಮತ್ತೆ ಜಗತ್ತಿಗೆ ದೊಡ್ಡವಳು ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಸರ್, ಮೊದಲನಾಗಿ ಪ್ರತಿದಿನ ಯಾವ ರೀತಿಯಾದಂತಹ ಪೂಜಾ ಕೈಂಕರ್ಯಗಳು ನಡೆಯುತ್ತೆ? ಎಷ್ಟು ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ? ಸಂಜೆ ಯಾವಾಗ ಕ್ಲೋಸ್ ಮಾಡ್ತೀರಾ? ಏನೆಲ್ಲ ಪ್ರೊಸೀಜರ್ಗಳಿದೆ? ವಿಶೇಷ ದಿನಗಳಲ್ಲಿ ಯಾವ ರೀತಿಯಾದಂತಹ ಪೂಜೆ ಪುರಸ್ಕಾರಗಳು ನಡೆಯುತ್ತೆ? ವಿಶೇಷ ದಿನಗಳಲ್ಲಿ ಅಂತ ಹೇಳಿದ್ರೆ ಮಹಾಶಿವರಾತ್ರಿ ದಿನ ವಿಶೇಷ ಪೂಜೆ ಇರುತ್ತದೆ. ಮತ್ತೆ ತಾಯಿಗೆ ಹರಕೆ ಕೊಡುವಂಥದ್ದು ನಡೀತಾ ಇರುತ್ತದೆ. ಮತ್ತೆ ಮುಂದಿನ ಕಾರ್ಯಕ್ರಮ ಅಂದ್ರೆ ಒಂದು ಹೆಣ್ಣು ಮಕ್ಕಳಿಗೆ ಸಂತಾನ ಆಗಲಿ, ಮತ್ತೆ ಅವ್ರಿಗೆ ಲಗ್ನ ಆಗಿದ್ದೆ ಇಲ್ಲದೆ ಆಗಲಿ, ಅದೆಲ್ಲ ನಡೀತದೆ. ಎಸ್, ಇದಾಗಿತ್ತು ಶ್ರೀ ರೇಣುಕಾ ಯಲ್ಲಮ್ಮ ತಾಯಿ ಸನ್ನಿಧಿಯ ಪ್ರಧಾನ ಅರ್ಚಕರಾದಂತಹ ಗಣೇಶ್ ಅವರ ಮಾತುಗಳು. ಎಸ್, ಕ್ಯಾಮ್ರಾ ಪರ್ಸನ್ ನಂದೀಶ್ ಜೊತೆ ಲೋಕೇಶ್, ಪಬ್ಲಿಕ್ ವಾಯ್ಸ್, ಮೈಸೂರು. ನೋಡಿದ್ರಲ್ಲ ವೀಕ್ಷಕರೇ, ಈ ಪುಣ್ಯಕ್ಷೇತ್ರದ ಮಹಿಮೆಯನ್ನ. ಶ್ರೀ ರೇಣುಕಾ ಯಲ್ಲಮ್ಮ ತಾಯಿಯ ಪುಣ್ಯಕ್ಷೇತ್ರಕ್ಕೆ ತಲುಪಲು ನೀವು ಮೈಸೂರಿನಿಂದ ಹುಣಸೂರು ರಸ್ತೆಯಲ್ಲಿರುವ ಬಿಳಿಕೆರೆ ಗ್ರಾಮದಲ್ಲಿ ಇಳಿದು ಅಲ್ಲಿಂದ 2 ಕಿಲೋಮೀಟರ್ವರೆಗೆ ತಲುಪಲು ಬಿಳಿಕೆರೆ ಬಸ್ ನಿಲ್ದಾಣದಿಂದ ಆಟೋ ರಿಕ್ಷಾಗಳ ವ್ಯವಸ್ಥೆ ಕೂಡ ಇರುತ್ತೆ. ಇನ್ನು ಈ ಪುಣ್ಯಕ್ಷೇತ್ರದ ಕುರಿತಾದ ಮತ್ತಷ್ಟು ವಿಶೇಷ ಸಂಗತಿಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಡ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್, ಇದು ನಿಮ್ಮ ಧ್ವನಿ.